ನಮಸ್ಕಾರ ಮಂಗಳೂರು ಕರ್ನಾಟಕ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಗಾಡಿ ಯಾವ್ದಪ್ಪ ಅಂತಂದ್ರೆ R15M. ಈ ಗಾಡಿ ಫುಲ್ ಮಾಡಿಫೈ ಮಾಡಿದ್ದಾರೆ, ಇದಕ್ಕೆ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಆಡ್ ಮಾಡಿದ್ದಾರೆ. ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲೇ ಒಂದು ಪೀಸ್ ಇರುದು ಅಂತ ಹೇಳ್ಬೋದು. ಇದರಲ್ಲಿ ಆ ತರ ಸ್ಪೆಷಲ್ ಫೀಚರ್ಸ್ ಎಲ್ಲ ಇದೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಇದು ಗಾಡಿ ಬಂದು ನಮ್ ಕೃಪಾಲ್ ಬ್ರೋ ಅವ್ರದ್ದು, ಅಂದ್ರೆ ಆಗ ತೋರಿಸಿದಲ್ಲ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇವರದ್ದು ಗಾಡಿ ಇವರು ಮಾಡಿದ್ದು, ಅಂದ್ರೆ ಈ ಗಾಡಿದು ಎಲ್ಲ ಆಲ್ ಓವರ್ ಫುಲ್ ಗಾಡಿದು ಕೆಲಸ ಎಲ್ಲ ಮಾಡಿದ್ದು ಇವರೇ. ಸ್ಟಿಕ್ಕರ್ ಇಂದ ಹಿಡಿದು ಎಲ್ಲ ಗಾಡಿ ಮಾಡಿಫಿಕೇಶನ್ ಇವ್ರ ಹತ್ರನೇ ಕೇಳ್ಕೊಂಡು ಬರೋಣ, ಎಷ್ಟೆಷ್ಟು ಖರ್ಚಾಗಿದೆ, ಏನೇನೆಲ್ಲ ಮಾಡಿದ್ದಾರೆ ಅಂತ. ಬನ್ನಿ ಗಾಯ್ಸ್. ನಾರ್ಮಲ್ ಇರುತ್ತೆ, ಈಗ ಇನ್ನೊಂದು ಅಂತ ಹಾಕಿದ್ವಿ. ಸೊ ನೆಕ್ಸ್ಟ್ ಮಿರರ್ ಹಾಕಿದ್ರು, ಇದಕ್ಕೆ ಆಲ್ಮೋಸ್ಟ್ 1000 ಸಮಥಿಂಗ್ ಆಗಿದೆ ಆನ್ಲೈನ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಮಿರರ್, ಇದು 2 ಮಿರರ್. ಸೊ ಇದು ನಮ್ಮ ಶಾಪ್ ಅಲ್ಲಿ ಸಿಗ್ತದೆ. ಓಕೆ, ಇದಕ್ಕೆ ಎಷ್ಟಾಗಿದೆ ಬ್ರೋ ಮಿರರಿಗೆ? ಮಿರರ್ಗೆ ಒಂದು 2000 ಸಮಥಿಂಗ್ ಆಗಿದೆ. ಇದರಲ್ಲಿ ಇಂಡಿಕೇಟರ್ಸ್ ಇಂಡಿಕೇಟರ್ ಇದೆ, ಅದು ವರ್ಕ್ ಆಗ್ತದೆ. ಓಕೆ, ಇದ್ರದ್ದು ಫ್ರೇಮ್ ಸ್ವಲ್ಪ ಚೇಂಜ್ ಮಾಡಿ. ಫ್ರೇಮ್ ಇದು ಆಕ್ಚುಲಿ ಇವಾಗೆಲ್ಲ ಹಾಕುದಿಲ್ಲ, ತುಂಬಾ ಓಲ್ಡ್ ಫ್ರೇಮ್ ಇದು. ಓಕೆ ಓಕೆ, ಸಿಗುದಿಲ್ಲ, ತುಂಬಾ ಓಲ್ಡ್ ಫ್ರೇಮ್ ಅದು. ನಾನು ನಮ್ಮ ಶಾಪ್ ಅಲ್ಲಿ ಇತ್ತು ಅದು, ಅಂದ್ರೆ ಸ್ಟಾಕ್ ಉಳಿದಿತ್ತ, ಸೊ ಅದೊಂದು ಜಸ್ಟ್ ಒಂದು ಹಾಕಿದ್ದು. ಓಕೆ ಬ್ರೋ, ಲುಕ್ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಇದು ಸ್ಟಿಕ್ಕರಿಂಗ್ ಕಾರ್ಬನ್ ಮಾಡಿ ನಾನೇ ಮಾಡಿದ್ದು. ನೀವೇ ಮಾಡಿದ್ದಾ? ನಾನೇ ಮಾಡಿರುವಂತದ್ದು. ಓಕೆ, ಇದಕ್ಕೆ ಕಾರ್ಬನ್ ಮತ್ತೆ ಇದಕ್ಕೆ ಸೇಮ್ ಅದಕ್ಕೆ ನಾನೇ ಮಾಡಿದ್ದು. 4G ಕಾರ್ಬನ್ ಫೈಬರ್. ಬ್ರೋ ಇದ್ರದ್ದು ವಿಂಗ್ಲೆಟ್ ಮಾಡಿಸಿದಿರಲ್ಲ, ಇದಕ್ಕೆ ಎಷ್ಟಾಗಿದೆ ಓವರ್? ವಿಂಗ್ಲೆಟ್ ಪ್ರೈಸ್ ಹೇಳಲಿಕ್ಕೆ ನಾನೇ ಮಾಡಿದಲ್ವಾ, ಸೊ ಪ್ರೈಸ್ ಹೇಳಲಿಕ್ಕೆ ಅದೆಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಸೊ ನನ್ಗೆ ಅಲ್ಯೂಮಿನಿಯಂ ಶೀಟ್ ನನ್ನ ಹತ್ರ ಇತ್ತು. ಓಕೆ, ಅದನ್ನು ಹೀಗೆ ಹೀಟ್ ಮಾಡಿ ಬೆಂಡ್ ಮಾಡಿ ಅದಕ್ಕೆ ಸೆಟ್ ಆಗೋ ತರ ಫಿಕ್ಸ್ ಮಾಡಿರುವಂತದ್ದು. ಓಕೆ, ನೀವೇ ಮಾಡಿಸಿರೋದು? ಅಂದ್ರೆ ಈಗೆಲ್ಲ ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡಿಸಿ ತರಿಸ್ತಾರೆ ಅಥವಾ ಕೇರಳದಿಂದ? ನೀವು ಮಂಗಳೂರಲ್ಲಿ ನೀವು ಹ್ಯಾಂಡ್ ಮೇಡ್ ಮಾಡಿದ್ರಲ್ಲ? ಓಕೆ, ನೋಡಿ ಇದ್ರಲ್ಲಿ 46 ಮಿಸ್ಟರ್ ಮಾರ್ಕೋ ಅಂತ ಇದೆ ಅಲ್ಲ, ಇವ್ರದ್ದು ಈ ಗಾಡಿ. ಇವ್ರದ್ದು ಪೇಜ್ ನ ಫಾಲೋ ಮಾಡಿ, ಅಂತಂದ್ರೆ ಇವರದ್ದು ಈ ತರ ವಿಡಿಯೋಸ್ ಎಲ್ಲ ಬರ್ತಾ ಇರ್ತದೆ. ಇವರು ಈ ಗಾಡಿದು ಫುಲ್ ಮಾಡಿಫಿಕೇಶನ್ ವಿಡಿಯೋ ಆಗ್ತಿರ್ತೀರ, ಅದ್ರಲ್ಲಿ ಇರ್ತದೆ. ಇವರು ಇದ್ರದ್ದು ಕೆಲಸ ಸಹ ಮಾಡ್ತಾರೆ. ನಿಮ್ದೇನಾದ್ರು ಗಾಡಿ ಏನಾದ್ರು ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಇದ್ರೆ ಇವರನ್ನ ಶಾಪ್ ನ ವಿಸಿಟ್ ಮಾಡಿ. ಬ್ರೋ ಇದ್ರದ್ದು ನಟ್ಸ್ ಎಲ್ಲ ಅಂದ್ರೆ ನೀವು ವಾಷರ್ಸ್ ಎಲ್ಲ ಹಾಕಿ? ಇದು ಸಹ ಆಕ್ಚುಲಿ ಬುಲೆಟ್ ಇಂದು ನೆಟ್ ಬರ್ತಿದೆ, ಬುಲೆಟಿಂಗ್ ಬರ್ತಿದೆ, ಬುಲೆಟ್ ಗಾಡಿಗೆ ಯೂಸ್ ಆಗ್ತದೆ ಇದು ಎಲ್ಲಂಕಿ. ಅಂಡ್ ಈ ವಾಷರ್ ಇದೆಯಲ್ಲ, ಇದು ಒಂದಿಷ್ಟು ವಾಷರ್ ಬರ್ತದೆ, ಕಟ್ ಮಾಡಿ ಸೇಮ್ ಕಟ್ ಮಾಡಿ ಹಾಕಿರುವಂತದ್ದು. ಓಕೆ ಓಕೆ, ಅಂದ್ರೆ ಇದು ಸಹ ತುಂಬಾ ಲುಕ್ ಕಾಣ್ತದೆ. ನೆಕ್ಸ್ಟ್ ನಿಮಗೆ ಇಂಡಿಕೇಟರ್ ಕೂಡ ಹಾಗೆ, ಮೋಕ್ಸ್ ಇಂಡಿಕೇಟರ್ ಅದು, ಅಂದ್ರೆ ಡ್ಯೂಕ್ ಕಾಪಿ. ಓಕೆ, ಸೊ 4 ಇಂಡಿಕೇಟರ್, ಸೊ 4 ಹಾಕಿದ್ದೀನಿ, ಸೇಮ್ 4 ಐಟಮ್ಸ್ ಸೇಮ್ ಹಾಕಿರುವಂತ 4 ಸೈಡ್ ಸೇಮ್ ಇಂಡಿಕೇಟರ್. ನೆಕ್ಸ್ಟ್ ಆಯಿಲ್ ಕ್ಯಾನ್, ಸುಮ್ಮನೆ ಶೋಗೆ, ನಾನು ಒಳಗೆ ಆಯಿಲ್ ಸಹ ಹಾಕ್ಲಿಲ್ಲ. ಓಕೆ, ಶೋಗೆ ಒಂದು ಇಟ್ಟದ್ದು. ನೆಕ್ಸ್ಟ್ ಮೊಬೈಲ್ ಹೋಲ್ಡರ್. ಓಕೆ, ಬೋಬೋದು ಮೊಬೈಲ್ ಹೋಲ್ಡರ್. ಇದು ಕ್ಲಾಂಪ್ ಸಹ ಇದು ಯಾರು ಸಹ ಮಾಡಲಿಲ್ಲ ಇದುವರೆಗೂ, ಫಸ್ಟ್ ಟೈಮ್ ಇದು. ನಿಮ್ಗೆ ಈ ಕ್ಲಾಂಪ್ ಕೆಳಗಿಂದ ಕ್ಲಾಂಪ್ ತೆಗೆದು ಅದಕ್ಕೆ ಸೆಟ್ ಮಾಡಿ ಕೂರಿಸುವಂತದ್ದು. ಓಕೆ ಓಕೆ, ಇದು ಕ್ಲಾಂಪಿಂಗ್ ಎಲ್ಲ ಮಾಡಿ ಕ್ಲೀನ್ ಆಗಿ ನಿಮ್ಗೆ ಕುತ್ಕೊಳ್ಳೋಗೆ ಮಾಡುವಂತದ್ದು. ಓಕೆ ಬ್ರೋ, ನೆಕ್ಸ್ಟ್ ಇಲ್ಲಿ ಸ್ವಾಮಿ ಕೊರಗ ಲೈಟ್ ಟಿಂಟ್ ಹಾಕಿದೆ ಒಂದು, ಮತ್ತೆ ಒಂದು ಮೀಟರ್ಗೆ ಎಲ್ಲ ಮೀಟರ್ಗೆ ಬುದ್ಧದು ಒಂದು ಸ್ಟ್ಯಾಚು ಉಂಟು. ಗ್ರಿಪ್ಪರ್ ಹಾಕಿದ್ದೇನೆ. ಓಕೆ, ಸೊ ಇದು ಒಳ್ಳೆ ಗ್ರಿಪ್ ಇದೆ ನಿಮ್ಗೆ, ಮತ್ತೆ ನೋಡ್ಲಿಕ್ಕೆ ಒಳ್ಳೆ ಲುಕ್ ಇದೆ. ಗೋಲ್ಡ್ ಕಲರ್, ಇದು ಸ್ವಲ್ಪ ಲೈಟ್ ಆಗಿದೆ, ಫುಲ್ ಗೋಲ್ಡ್ ಬರುತ್ತೆ ನಿಮ್ಗೆ. ಓಕೆ ಓಕೆ, ನಿಮ್ಮ ಲುಕ್ಸ್ ಕಾಣಿಸ್ಲಿಕ್ಕೆ ನಮ್ಗೆ ರೈಡಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಹ್ಯಾಂಡ್ಗೆ ಎಲ್ಲ ಜಾಸ್ತಿ ಇರುವುದಿಲ್ಲ. ಓಕೆ ಬ್ರೋ, ನೆಕ್ಸ್ಟ್ ನೋಟ್ಸ್ ಇದನ್ನೊಂದು ಜಸ್ಟ್ ಶೋಗೆ ಹಾಕಿದೆ ಅಷ್ಟೇ. ಓಕೆ, ಲುಕ್ ಕಾಣುತ್ತೆ ಅಂತ ಹೇಳಿ ಫಿಕ್ಸ್ ಮಾಡಿ. ನೆಕ್ಸ್ಟ್ ಇದು ನಾನು ಹ್ಯಾಂಡ್ ಮೇಡ್ ಮಾಡಿರುವಂತದ್ದು ಕೌಲ್. ಅಂದ್ರೆ ನಾರ್ಮಲ್ ಆಗಿ ಕೌಲ್ ಬರುತ್ತೆ, ಸಿಗುತ್ತೆ ಆನ್ಲೈನ್ ಅಲ್ಲಿ, ಬಟ್ ನಾನು ಸ್ವಲ್ಪ ಯೂನಿಕ್ ಆಗಿರ್ಲಿ ಅಂತ ನಾನೇ ಹ್ಯಾಂಡ್ ಮೇಡ್ ಮಾಡಿರುವಂತ. ಓಕೆ, ನೀವೇ ಸೀಟ್ ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲ ಸೇಮ್ ಬರ್ತದೆ, ಅಂದ್ರೆ ಡಿಫ್ರೆಂಟ್ ಯೂನಿಕ್ ಆಗಿ ನೀವೇ ಮಾಡಿಸಿದ್ದು, ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ ಈ ತರ ಮಾಡಿಸಿದ್ದು. ಇದೆಲ್ಲ ಇದು ಪ್ರತಿಯೊಂದು ನಾನೇ ಮಾಡಿದ್ದು. ಇದೊಂದು ಕುಶನ್ ಒಂದು ಬೇರೆ ಕಡೆ ಮಾಡ್ತಿದ್ದು ನಾನು. ಓಕೆ, ಇದು ನಾನೇ ಮಾಡಿರುವಂತದ್ದು. ಸಿಂಗಲ್ ಸೀಟ್ ಅಲ್ಲ, ಎಂತ ತೆಗಿಲಿಕ್ಕೆ ಆಗ್ತದ? ರಿಮೂವೇಬಲ್. ನಿಮ್ಗೆ ಇದನ್ನು ಸಹ ಇಲ್ಲಿ ಇದು ಜಸ್ಟ್ ಇದಿದೆ, ಏನ್ ಹೇಳಿ, ರ್ಯಾಪ್ ತರ ನಿಮ್ಗೆ ಇದು ಕಂಡು ತೆಗಿಬಹುದು ಆ ತರ. ಕೀ ಹಾಕ್ಲಿಕ್ಕೆ ಆಪ್ಷನ್ ಇದೆ ಬೇಕಾದ್ರೆ. ಓಕೆ ಓಕೆ, ಆ ತರ. ಸೊ ನೆಕ್ಸ್ಟ್ ಇದು ನಿಮ್ಗೆ ಸ್ಟಿಕ್ ಇಡ್ಲಿಕ್ಕೆ, ಏನಾದ್ರು ರೀಲ್ಸ್ ಅದೆಲ್ಲ ಮಾಡ್ಲಿಕ್ಕೆ ಸ್ಟಿಕ್ ಇಡ್ಲಿಕ್ಕೆ ಯೂಸ್ ಆಗ್ತದೆ ಅದು. ಓಕೆ, ಇದು ಸಹ ನೀವೇ ಮಾಡಿದ್ದು. ಮಾಡಿದ್ದು. ಇಷ್ಟು ಬ್ರೋ ನಾನು ಚೈನ್ ಹಾಕಿದ್ದೇನೆ, ಸ್ವಲ್ಪ ವಾಶ್ ಮಾಡಿಲ್ಲ, ಬ್ರಾಸ್ ಚೈನ್ ಇದು. ಸೊ ನಿಮ್ಗೆ ಏನಂದ್ರೆ ಇದು ತುಂಬಾ ಅಂದ್ರೆ ನಿಮ್ಗೆ
ಟೈಮ್ ತುಂಬಾ ಸಿಗುತ್ತೆ ಅಂದ್ರೆ ನಿಮ್ಗೆ ಯಾವ ತರ ಅಂದ್ರೆ ಲೈಫ್ ತುಂಬಾ ಬರುತ್ತೆ. ಓಕೆ ಓಕೆ. ಜಾಸ್ತಿ ಸವಿಯಲ್ಲ, ಸೊ ಹಾಗೆ ತುಂಬಾ ಲೈಫ್ ಬರುತ್ತೆ. ನಮ್ಗೆ ಚೈನ್ ಇದು ಲೈಫ್ ಸ್ವಲ್ಪ ಜಾಸ್ತಿ ಬರುತ್ತೆ, ಇದ್ರದ್ದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಅಲ್ಲ. ಮೇಂಟೆನೆನ್ಸ್ ಕಮ್ಮಿ, ಬಟ್ ನಿಮ್ಗೆ ಏನಂದ್ರೆ ಇದಕ್ಕೆ ಚೈನ್ ಸ್ಪ್ರೇ ಹಾಕ್ತಾ ಇರ್ಬೇಕು, ಡ್ರೈ ಆಗ್ಲಿಕ್ಕೆ ಬಿಡ್ಬಾರ್ದು. ಬಟ್ ಇದು ತುಂಬಾ ಟೈಮ್ ಇದು ಬರುತ್ತೆ, ಲೈಫ್ ಬರುತ್ತೆ, ಅದು ಅದರಿಂದ ಒಂದು ಲಾಭ. ಒಳ್ಳೆ ಅಲ್ಲ, ರೋಲ್ ಆನ್ ಅಲ್ಲ ಬ್ರೋ? ರೋಲ್ ಸೇಮ್ ನಮ್ದು ಸಹ ಸೇಮ್ ಇದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬಾಯ್ಸ್ ಅಂದ್ರೆ ಬೈಕರ್ಸ್ ಇರ್ತಾರಲ್ಲ, ಅವ್ರಿಗೆ ಗೊತ್ತೇ ಇರ್ತದೆ ಈ ಚೈನ್ ಇದು. ಈಗ ನಾನ್ ಸಹ ಯೂಸ್ ಮಾಡಿರೋದು ಇದೆ, ಅಂದ್ರೆ ಆಲ್ಮೋಸ್ಟ್ ಎಲ್ಲಾರು ಸಹ ಇದೇ ಯೂಸ್ ಮಾಡ್ತಾರೆ. ಏನಾದ್ರು ನೀವೇನಾದ್ರು ಚೈನ್ ಸ್ಪಾಕೆಟ್ ಹಾಕುದಾದ್ರೆ ಇದೇ ಚೈನ್ ಯೂಸ್ ಮಾಡಿ, ನಿಮ್ಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಮತ್ತೆ ಒಳ್ಳೆ ಲೈಫ್ ಬರ್ತದೆ ಈ ಚೈನ್ ಅಲ್ಲಿ. 150-60 ಬರುತ್ತೆ. ಓಕೆ. ಸೊ ಇದು ನಾನು ಪರ್ಚೇಸ್ ಮಾಡಿರುವಂತ ಒಂದು 8000 ಸಮಥಿಂಗ್ ಇದೆ ಅದಕ್ಕೆ. ಓಕೆ, ಇದು ನೀವು ಚೇಂಜ್ ಮಾಡಿ 140 ಬರುತ್ತೆ. ಅಷ್ಟು ಅಮೌಂಟ್ ಇದೆ, ಬಟ್ ನನಗೆ ನನ್ನ ಫ್ರೆಂಡ್ ಒಬ್ಬ ನನಗೆ ಕೊಟ್ಟಿರುವಂತದ್ದು ಫ್ರೀ ಆಗಿ. ಓಕೆ. ನೆಕ್ಸ್ಟ್ ಇದು ಸ್ಟಿಕ್ಕರಿಂಗ್ ಮಾಡಿದ್ದು ನಾನೇ ಮಾಡಿರುವಂತದ್ದು, ರ್ಯಾಪಿಂಗ್ ಮಾಡಿದ್ದಲ್ಲ. ಪ್ರತಿಯೊಂದು ಆಲ್ ಓವರ್ ಗಾಡಿಯಲ್ಲಿ ಏನೇನು ಐಟಮ್ ಉಂಟು, ಏನೇನು ಹಾಕಿದೆ ಪ್ರತಿಯೊಂದು ನಾನು ಹ್ಯಾಂಡ್ ಮೇಡ್, ಪ್ರತಿಯೊಂದು ನಾನೇ ಮಾಡಿದ್ದು. ಓಕೆ ಬ್ರೋ, ಹ್ಯಾಂಡ್ ಮೇಡ್ ಫುಲ್. ಅಂದ್ರೆ ಈಗ ನಮ್ಗೆ ಔಟ್ ಸೈಡ್ ಎಲ್ಲ ಮಾಡಿಫಿಕೇಶನ್, ಎಕ್ಸ್ಟ್ರಾ ಮಾಡಿಫಿಕೇಶನ್ ಪ್ರತಿಯೊಂದು ಇದ್ರದ್ದು. ಈಗ ಇನ್ಸೈಡ್ ಇದೆ ಅಂದ್ರೆ ನಮ್ಗೆ ಈಗ ನೋಡಿದ್ರೆ ಸ್ಪಾರ್ಕ್ ಪ್ಲಗ್ ಇದೆಲ್ಲ ನೀವು ಎಂತ ಆಫ್ಟರ್ ಮಾರ್ಕೆಟ್ ಹಾಕ್ಸಿದೀರಾ? ಹಾಗೆ BMC ಒಂದು ಹಾಕಿದೆ, BMC ಏರ್ ಫಿಲ್ಟರ್ ಹಾಕಿದೆ. ನೆಕ್ಸ್ಟ್ NGK ಸ್ಪಾರ್ಕ್ ಪ್ಲಗ್ ಹಾಕಿದೆ. ಓಕೆ ಬ್ರೋ, ಇದ್ರಲ್ಲಿ ಈಗ ಇನ್ಸೈಡ್ ನಮ್ಗೆ ಏರ್ ಫಿಲ್ಟರ್ ಯೂಸ್ ಆಗಿದ್ದು ಬಂದು BMC ಅರೌಂಡ್ ಈಗ 8,000-7,000 ಇದೆ. ಓಕೆ, ಮತ್ತೆ ಇದ್ರದ್ದು ಸ್ಪಾರ್ಕ್ ಪ್ಲಗ್ ಯಾವ್ದು ಹೇಳಿದ್ರು ಬ್ರೋ ನೀವು? NGK ಸ್ಪಾರ್ಕ್ ಪ್ಲಗ್. NGK ಅದಕ್ಕೆ ಎಷ್ಟು ಆಗ್ತದೆ? ಅದು ಆಲ್ಮೋಸ್ಟ್ 6,000 ಸಮಥಿಂಗ್ ಇದೆ ಅದು. ಓಕೆ ಓಕೆ. ಇದ್ರಲ್ಲಿ ನಮ್ಗೆ ಅಂದ್ರೆ ಸ್ಪಾರ್ಕ್ ಪ್ಲಗ್ ಬರುದು ಒಂದೇ ಅಲ್ಲ? ಪಲ್ಸರ್ಸ್ ಎಲ್ಲ ಗಾಡಿಗೆ ಬರ್ತದೆ, ಇದಕ್ಕೆ ಖಾಲಿ ಒಂದೇ ಬರ್ತದೆ. ಓಕೆ, ಇದೆಲ್ಲ ಆಫ್ಟರ್ ಮಾರ್ಕೆಟ್ ಮಾಡಿಸಿದ್ರು. ಈಗ ಇದ್ರದ್ದು ನಮ್ಗೆ ಮೇನ್ ಫ್ಯೂಚರ್ ಈಗ ಬ್ರೋ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಂತ. ಅಂದ್ರೆ ಇದು ಯಾವ ಗಾಡಿಯಲ್ಲಿ ಕೂಡ ಇಲ್ಲ, ಹೇಳಿದೆ ಅಲ್ಲ ಹಾಗೆ ಇಂಡಿಯಾದಲ್ಲಿ ಒಂದು ಅಂದ್ರೆ ಯಾರು ಸಹ ಮಾಡ್ಲಿಲ್ಲ. ಅದನ್ನು ನೋಡ್ತಾ ಬರುವ ಬನ್ನಿ ಗೈಸ್. ಆಕ್ಚುಲಿ ಆಕ್ಸರ್ ಹೆಲ್ಮೆಟ್ ಸ್ಟಿಕ್ಕರ್ ಹಾಕಿರುವಂತದ್ದು. ಸೊ ಈ ಹೆಲ್ಮೆಟ್ ಅಲ್ಲಿ ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ ಗಾಡಿ ಸ್ಟಾರ್ಟ್ ಮಾಡ್ಬೋದು. ಸೊ ವಿತೌಟ್ ಕೀ, ಗಾಡಿಯಲ್ಲಿ ಕೀ ಇಲ್ಲ. ಇದರಲ್ಲಿ 2 ಸ್ವಿಚ್ ಕೂರಿಸಿದೆ ನಾನು. ಸೊ ಇದು ಈ ಸೈಡ್ ಇದು ಆನ್, ಇಂಜಿನ್ ಆನ್ ಆಗ್ತದೆ. ಸೊ ಇದು ಇಂಜಿನ್ ಆಫ್ ಆಗ್ತದೆ. ಸೊ ನೀವು ನೋಡ್ತಿದ್ದೀರಾ ಮೀಟರ್ ಆಫ್ ಇದೆ, ನಾನು ಜಸ್ಟ್ ಈಗ ಆನ್ ಮಾಡ್ತೀನಿ ಗಾಡಿಯನ್ನು. ಸೊ ಗಾಡಿ ಆನ್ ಆಯ್ತು, ಕೇಳ್ತಿದೆಯಲ್ಲ. ಸೊ ಇನ್ ಕೇಸ್ ಗಾಡಿ ಗೇರ್ ಅಲ್ಲಿ ಇದ್ರೆ ಆನ್ ಆಗುದಿಲ್ಲ, ಜಸ್ಟ್ ಮೀಟರ್ ಆನ್ ಆಗ್ತದೆ ಅಷ್ಟೇ. ಗಾಡಿ ಆನ್ ಆಗುದಿಲ್ಲ, ಸ್ಟಾರ್ಟ್ ಆಗುದಿಲ್ಲ ಗಾಡಿ, ಜಸ್ಟ್ ಮೀಟರ್ ಆನ್ ಆಗ್ತದೆ. ಸೊ ನೆಕ್ಸ್ಟ್ ಇದು ಆಫ್, ಗಾಡಿ ಆಫ್ ಆಗ್ತದೆ. ಸೊ ಹೆಲ್ಮೆಟ್ ಇಲ್ಲ ಅಂದ್ರೆ ಸೊ ನೀವು ಗಾಡಿ ತಗೊಳ್ಲಿಕ್ಕೆ ಆಗುದಿಲ್ಲ. ವಿತೌಟ್ ಕೀ, ಕೀಲೆಸ್ ಗಾಡಿ ತರ ಹೆಲ್ಮೆಟ್ ಅಲ್ಲಿ ಪ್ರತಿಯೊಂದು ವರ್ಕ್ ಆಗ್ತದೆ ನಿಮಗೆ. ಆಫ್ ಆನ್ ಎಲ್ಲ, ಇಂಜಿನ್ ಆಫ್ ಮತ್ತೆ ಇಂಜಿನ್ ಆನ್ ಪ್ರತಿಯೊಂದು ಹೆಲ್ಮೆಟ್ ಆಗ್ತದೆ. ನೋಡಿ ಗೈಸ್, ಇದು ಕೀ ಇದು ಗಾಡಿದು ಕೀ. ಸೊ ಇದರಲ್ಲಿ ಸಹ ನಿಮಗೆ ಸ್ಟಾರ್ಟ್ ಮಾಡ್ಬೋದು. ಇದು ಅನ್ಲಾಕ್, ನಿಮ್ಗೆ ಅನ್ಲಾಕ್ ಮಾಡಿದಾಗ ಮೀಟರ್ ಸಹ ಆನ್ ಆಗ್ತದೆ, ಇಲ್ಲಿ ಸಹ ಇದು ಸಹ ಆನ್ ಆಗ್ತದೆ. ನೆಕ್ಸ್ಟ್ ಎರಡು ಬಟನ್ ಇದೆ, ಅದು ಹೊತ್ತಿದ್ರೆ ಗಾಡಿ ಸ್ಟಾರ್ಟ್ ಆಗ್ತದೆ. ಓಕೆ, ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಆಫ್ ಸಹ ಮಾಡ್ಬೋದು ನೀವು. ಹೀಗೆ ಆಫ್, ಇದು ಆಫ್ ಆಯ್ತಾ, ಇದರಲ್ಲಿ ಇದು ಲೈಟ್ ಇದೆಲ್ಲ, ಲಾಕ್ ಆಗ್ತದೆ. ಲಾಕ್ ಆದ್ಮೇಲೆ ನಿಮಗೆ ವರ್ಕ್ ಆಗುದಿಲ್ಲ. ಸೊ ಗಾಡಿ ಫುಲ್ ಲಾಕ್, ಯಾವ್ದು ಸಹ ವರ್ಕ್ ಆಗುದಿಲ್ಲ. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಸಹ ಮಾಡ್ಬೋದು. ನೀವು ಇದರಲ್ಲಿ ಈಗ ಅನ್ಲಾಕ್ ಮಾಡಿದ ಕೂಡಲೇ ಅದರ ಲೈಟ್ ಆನ್ ಆಗ್ತದೆ. ಸೊ ನೆಕ್ಸ್ಟ್ ಇದರಲ್ಲಿ ನೀವು ಒಂದು ಸ್ಟೆಪ್ ಮೀಟರ್ ಆನ್ ಆಗ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗ್ತದೆ. ಬ್ಯಾಟ್ರಿ ಸ್ವಲ್ಪ ಉಂಟು, ಸ್ಟಾರ್ಟ್ ಆಗ್ತದೆ. ಓಕೆ ಓಕೆ. ಇದರಲ್ಲಿ ನಮಗೆ 3 ಟೈಪ್ ಅಲ್ಲಿ ಅಂದ್ರೆ ಸ್ಟಾರ್ಟ್ ಮಾಡ್ಬೋದು ಗಾಡಿಯನ್ನು. ಒಂದಿಗೆ ಕಾರ್ ಅಲ್ಲಿ ಅಂದ್ರೆ ಪುಷ್ ಮಾಡಿ ಬರ್ತದಲ್ಲ, ಸೊ ಇದ್ರಲ್ಲಿ ಈ ತರ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಮ್ಗೆ ಇದ್ರಲ್ಲಿ ಕೀ ಅಂದ್ರೆ ಕೀಲೆಸ್, ಇದ್ರಲ್ಲಿ ನಮ್ಗೆ ಕೀ ಹಾಕ್ಬೇಕಂತ ಇಲ್ಲ, ರಿಮೋಟ್ ಕೀ ಅಲ್ಲಿ ಇದು ಗಾಡಿ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಹೆಲ್ಮೆಟ್, ಅಂದ್ರೆ ಇದೆಲ್ಲ ಮಾಡಿದ್ದು ನೀವೇನಾ? ಅವನು ಓನ್ ಮಾಡಿರುವಂತದ್ದು. ಸೊ ಇದು ನಿಮ್ಗೆ ಆನ್ಲೈನ್ ಸಿಗ್ತದೆ, ಕಿಟ್ ಸಿಗುತ್ತೆ ಆನ್ಲೈನ್ ಅಲ್ಲಿ, ಬಟ್ ಇದು ಹೆಲ್ಮೆಟ್ ಗೆ ಹಾಕ್ಲಿಕ್ಕೆ ಸಿಗುದಿಲ್ಲ. ಇದು ನಾನು ಓನ್ ಆಗಿ ಮಾಡಿರುವಂತದ್ದು ಸ್ವಿಚ್ ಎಲ್ಲ. ಇದು ಒಂದು ಸ್ವಿಚ್ಗೆ 900 ಸಮಥಿಂಗ್ ಇದೆ. ಓಕೆ, ಒಂದು ಸ್ವಿಚ್ 900 ಸಮಥಿಂಗ್ ಇದೆ. ನೆಕ್ಸ್ಟ್ ಇದ್ರಲ್ಲಿ ಈ ತರ ರೌಂಡ್ ಶೇಪ್ ಬರ್ತದಲ್ಲ ಬ್ರೋ, ನೀವು ಹೇಳಿದ್ರಲ್ಲ ಇದರಲ್ಲಿ ಲೈಟ್ ಸಹ ಬರ್ತದೆ. ಅದನ್ನ ಡಿಸ್ಕನೆಕ್ಟ್ ಮಾಡಿದೆ ನಾನು. ಇದರಲ್ಲಿ ರೆಡ್ ಲೈಟ್, ಈ ಸೈಡ್ ಅಲ್ಲಿ ಬ್ಲೂ ಲೈಟ್. ಅಂದ್ರೆ ಬ್ಲೂ ಲೈಟ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗ್ತದೆ, ಸ್ಟಾಪ್ ಆಫ್ ಆಗ್ತದೆ. ಓಕೆ ಓಕೆ ಬ್ರೋ, ಜಸ್ಟ್ ಇದ್ರಲ್ಲಿ ನಮಗೆ ಹೆಲ್ಮೆಟ್ ಅಲ್ಲೇ ಆಗ್ತದೆ. ಈಗ ನಾವೇನಾದ್ರೂ ಗಾಡಿಯನ್ನು ಈಗ ರನ್ ಮಾಡುದಾದ್ರೆ ಇದೇ ಹೆಲ್ಮೆಟ್ ಹಾಕ್ಬೇಕಾ ನಮ್ಗೆ ರೈಡ್ ಮಾಡ್ಬೇಕು? ಇದೇ ಹೆಲ್ಮೆಟ್ ಹಾಕ್ಬೇಕು, ಬೇರೆ ಹೆಲ್ಮೆಟ್ ಹಾಕಿದ್ರೆ ಆಗಿಲ್ಲ. ಬೇರೆ ಹೆಲ್ಮೆಟ್ ಹಾಕಿದ್ರೆ ನೀವು ಕೀ ಯೂಸ್ ಮಾಡ್ಬೇಕಾಗ್ತದೆ. ಓಕೆ ಓಕೆ. ಸೊ ಇದರಲ್ಲಿ ಕೀಲೆಸ್ ಅಂದ್ರೆ ನಮ್ಗೆ ಇದೆ ಹೆಲ್ಮೆಟ್ ಇದ್ರೆ ಗಾಡಿ ರನ್ ಮಾಡ್ಲಿಕ್ಕೆ. ಹೌದೌದು. ಓಕೆ. ನೆಕ್ಸ್ಟ್ ಇದು ಆಕ್ಚುಲಿ ಒಂದು RTO ರೂಲ್ಸ್ ಇದೆ ಗೊತ್ತುಂಟಾ, ಹೆಲ್ಮೆಟ್ ಇಲ್ದಾಗೆ ಗಾಡಿ ಓಡಿಸಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ಅದನ್ನ ಒಂದು ಫಾಲೋ ಮಾಡಿದಾಗ ಆಗ್ತದೆ ಅದನ್ನು. ಸೊ ನನ್ನ ಗಾಡಿ ಹೇಗಂದ್ರೆ ಈಗ ಹೆಲ್ಮೆಟ್ ಇಲ್ಲದೆ ಗಾಡಿ ರನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಇದನ್ನ ಹಾಕೊಳ್ಳೇಬೇಕು ಹೆಲ್ಮೆಟ್. ಸೊ ಹೆಲ್ಮೆಟ್ ಹಾಕೊಂಡ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಸೊ ಇದಿಲ್ಲ ಅಂದ್ರೆ ನಿಮ್ಗೆ ಗಾಡಿ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಇದನ್ನ ನೀವು ಯೂಸ್ ಮಾಡ್ಬೇಕು. ಸೊ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಕ್ಕಾಗಲ್ಲ ಅವ್ರದ್ದು ರೂಲ್ಸ್ ಪ್ರಕಾರ. ಅವರ ಅಂದ್ರೆ ಹಾಗೆ ಆಗ್ತದೆ ಅಂತ. ಓಕೆ ಬ್ರೋ, ಅಂದ್ರೆ ಈಗ ಈ ಗಾಡಿ ನಾವು ಓಡಿಸ್ಬೇಕಾದ್ರೆ ಇದೇ ಹೆಲ್ಮೆಟ್ ಹೆಲ್ಮೆಟ್ ಬೇಕು. ಓಕೆ, ಅಂದ್ರೆ ನಾವೀಗ ಕಂಪಲ್ಸರಿ ಅಂದ್ರೆ ಹೆಲ್ಮೆಟ್ ವೇರ್ ಮಾಡಿದಾಗೆ ಕೂಡ ಆಗ್ತದೆ ಈ ಗಾಡಿ ಓಡಿಸ್ಬೇಕಂತಂದ್ರೆ. ಈಗ ಎಲ್ಲಿಯಾದ್ರೂ ಅಂಗಡಿಗೆ ಸಿಕ್ಕ ಎಲ್ಲಿ ಹೋಗಿ ಹೆಲ್ಮೆಟ್ ಹಾಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಗಾಡಿ ಸ್ಟಾರ್ಟ್ ಆಗುದಿಲ್ಲ.
ಆ ತರ ಎಲ್ಲ ಫೀಚರ್, ಒಳ್ಳೆ ಫೀಚರ್ ಇದೆಲ್ಲ ನೀವೇ ಮಾಡಿದಲ್ಲ ಇದರಲ್ಲಿ 3 ಟೈಪ್ ಅಲ್ಲಿ ಸ್ಟಾರ್ಟಿಂಗ್ ಮಾಡ್ತಿದ್ರ, ಅಂದ್ರೆ ಒಂದು ಈಗ 4 ಟೈಪ್, ಅಂದ್ರೆ ನಾವು 4 ಟೈಪ್ ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಒಂದು ಇದ್ರಲ್ಲಿ ಕೀ ನೆಕ್ಸ್ಟ್ ಇಲ್ಲಿ ಪುಷ್ ಬಟನ್ ಕಾಡ್ತಾರ, ನೆಕ್ಸ್ಟ್ ಬಂದು ನಮ್ಗೆ ಹೇಳಿದ್ರಿ ಹೆಲ್ಮೆಟ್ ಅಲ್ಲಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಆನ್ ಆಗ್ತದೆ, ನೆಕ್ಸ್ಟ್ ಇದ್ರಲ್ಲಿ ರಿಮೋಟ್, ಈ ತರ ಎಲ್ಲ ಫೀಚರ್ಸ್ ಎಲ್ಲ ನೀವೇ ಮಾಡಿ ಅಲ್ಲ ಮಾಡ್ತಿದ್ದಲ್ಲ ಬ್ರೋ. ಇದು ಏನಾದ್ರು ಈಗ ನಮ್ಗೆ ಏನಾದ್ರು ಈಗ ಮಾಡ್ಬೇಕಂತಂದ್ರೆ ಯಾರ್ದಾದ್ರು ಬೈಕಿಗೆ ಆದ್ರೆ ನೀವು ಮಾಡಿಕೊಡ್ತೇನೆ ಬ್ರೋ. ಮಾಡ್ಕೊಡ್ತೀರಾ ಬ್ರೋ? ನಿಮ್ದು ಶಾಪ್ ಇದು ಲೊಕೇಶನ್ ಎಲ್ಲಿ? ನಮ್ದು ಶಾಪ್ ಮಾರನಮಿಕಟ್ಟೆ, ನಮ್ದು KPN ಹೊಸದೊಂದು ಮಾಲ್ ಆಗಿದೆ. ಓಕೆ. ಸೊ ಅದ್ರ ಆಪೋಸಿಟ್ ಅಲ್ಲಿ ನಮ್ದು ಗ್ರೀನ್ ಹಿಲ್ಸ್ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಅಲ್ಲಿ ಡೌನ್ ಅಲ್ಲಿ ನಮ್ದು ಶಾಪ್ ಇದೆ. ಶಾಪ್ ಇದು ನೇಮ್ ಎಂತ? SRS ಅಂತೇಳಿ, SRS ಆಟೋ ಟೆಕ್ನಿಕಲ್ಸ್ ಅಂತೇಳಿ. SRS ಆಟೋ ಟೆಕ್ನಿಕಲ್ಸ್. ಸೊ ಅಲ್ಲಿ ನೀವು ವರ್ಕ್ ಮಾಡಿ, ಅಂದ್ರೆ ನೀವೇ ಅಲ್ಲ ವರ್ಕ್ ನಾನೇ ಮಾಡೋದು, ಒಬ್ಬನೇ ಇರೋದಲ್ಲಿ. ಅವ್ರನ್ನ ವಿಸಿಟ್, ಅಂದ್ರೆ ಆ ಶಾಪ್ ನ ವಿಸಿಟ್ ಮಾಡೋದಾದ್ರೆ ಇವ್ರು ಇರ್ತಾರ ಅಲ್ಲಿ, ಇವರನ್ನ ನೀವು ಏನಿದ್ರು ನಿಮ್ಗೆ ಕೆಲಸ ಮಾಡಿಫಿಕೇಶನ್ ಯಾವುದೇ ಮಾಡಿಫಿಕೇಶನ್ ಇದ್ರು ಬನ್ನಿ ಮಾಡಿಕೊಡ್ತೇನೆ. ಮಾಡಿಕೊಡ್ತಾರೆ ಆಯ್ತಾ ಗಾಯ್ಸ್, ಒಳ್ಳೆಯಾಗಿ ಮಾಡಿಕೊಡ್ತಾರೆ, ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಬ್ರೋ, ಸೂಪರ್ ಆಗಿದೆ. ಮಾತ್ರ ಹೇಳಿದ್ರಲ್ಲ ಆಲ್ ಓವರ್ ಇಂಡಿಯಾ ಅಂತಾನೆ, ಅಂದ್ರೆ ವರ್ಲ್ಡ್ ಅಲ್ಲಿ ಕೂಡ ಅವ್ರು ಹೇಳುದು ಅಂದ್ರೆ ಈ ಟೈಪ್ ಯಾರು ಸಹ ಮಾಡ್ಲಿಲ್ಲ ಅಂತ. ಈಗ ಕಾರ್ಗೆಲ್ಲ ಮಾಡ್ತಾರಂತ, ಆದ್ರೆ ಹೆಲ್ಮೆಟ್ ಎಲ್ಲ ಪ್ರೆಸ್ ಮಾಡಿ ನೀವು ಸಹ ಫಸ್ಟಿಗೆ ನೋಡಿ, ನಾನ್ ಸಹ ಫಸ್ಟೇ ನೋಡಿದ್ದು. ಸೂಪರ್ ಮಾಡಿದ್ದಾರೆ ಗಾಡಿ ಮಾತ್ರ ಇದ್ರದ್ದು, ಅಂದ್ರೆ ಫೀಚರ್ಸ್ ಎಲ್ಲ ಆಡ್ ಮಾಡಿ ಈ 4 ಸ್ಟಾರ್ಟ್ ಅಲ್ಲಿ ಅಂದ್ರೆ ಮಾಡುದಂದ್ರೆ ಅಷ್ಟು ಸುಲಭ ಅಲ್ಲ ಗಾಯ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬ್ರೋ ನಮ್ಗೆ ಈ ಗಾಡಿನ ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕೃಪಾಲ್ ಬ್ರೋ, ಇವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಅಂದ್ರೆ ಈ ತರ ಗಾಡಿ ಮಾಡಿಫಿಕೇಶನ್ ಯಾರ ಮಾಡ್ಲಿಲ್ಲ, ಇವರೇ ಮಾಡಿದ್ದು. ಅಂದ್ರೆ ಈಗ ಮಾಡುದು ನಾವು ದೊಡ್ಡ ವಿಷಯ, ಯಾರ ಹತ್ರ ಆದ್ರೂ ಹಣ ಕೊಟ್ಟು ಮಾಡಿಸ್ತೇವಲ್ಲ, ಅಂದ್ರೆ ಇವರು ಈ ಗಾಡಿಯನ್ನ ಫುಲ್ ರೆಡಿ ಮಾಡಿದ್ದೆ ಇವರು ಕೃಪಾಲ್ ಬ್ರೋ, ಸೂಪರ್ ಆಗಿ ಮಾಡಿದ್ದಾರೆ ಎಲ್ಲ. ಇದರ ಗಾಡಿದು ವೈರಿಂಗ್, ರೂಟಿಂಗ್, ಅಂದ್ರೆ ಕೀಲೆಸ್ ಅಂದ್ರೆ ಅಷ್ಟು ಸುಲಭ ಇಲ್ಲ ಮಾಡ್ಲಿಕ್ಕೆ, ಅದ್ರದ್ದು ಅಂದ್ರೆ ಬ್ರೋ ಎಲ್ಲ ಕ್ಲೀನ್ ಆಗಿ ಮಾಡಿದ್ದಾರೆ. ನಿಮ್ದೇನಾದ್ರೂ ಗಾಡಿಗೆ ಮಾಡ್ಲಿಕ್ಕೆ ಇದ್ರೆ ಇದು ಶಾಪ್ ಇದ್ದು ಲೊಕೇಶನ್ ಆಗಿ ಹೇಳಿದೆ ಅಲ್ಲ, ಅಲ್ಲಿ ಬಂದು ವಿಸಿಟ್ ಮಾಡಿ, ಇವರ ಹತ್ರ ಮಾತಾಡಿ, ಏನಿದ್ರು ನಿಮ್ಗೆ ವರ್ಕ್ಸ್ ಎಲ್ಲ ಮಾಡಿ ಕೊಡ್ತಾರೆ. ಈ ತರ ಅಂದ್ರೆ ನಿಮ್ಗೆ ವಿಂಗ್ಲೆಟ್ ಯಾವ್ದಾದ್ರು ಗಾಡಿಗೆ ಇದ್ರೆ ಅವ್ರಿಗೆ ನಿಮ್ಗೆ ಹೇಳಿದ್ರೆ ಆಯ್ತು, ನಿಮ್ದು ಏನಾದ್ರು ಪ್ಲಾನ್ ಇದ್ರೆ ಅವ್ರು ಮಾಡಿ ಕೊಡ್ತಾರೆ ಬ್ರೋ, ಎಲ್ಲ ವರ್ಕ್ಸ್ ಎಲ್ಲ ಮಾಡಿಫಿಕೇಶನ್ ಅಲ್ಲ ಬ್ರೋ, ಎಲ್ಲ ವರ್ಕ್ಸ್ ಮಾಡಿ ಕೊಡ್ತೇನೆ. ಅದೇಗಾದ್ರೂ ಇನ್ ಕೇಸ್ ಇಂಗ್ಲೆಟ್ ಹಾಕ್ಬೇಕು ಅಥವಾ ಸೀಟ್ ಗಳು ಹಾಕ್ಬೇಕು, ನಿಮ್ದು ಓನ್ ಡಿಸೈನ್ ಇರುತ್ತಲ್ವಾ, ಬಂದು ನನ್ಗೆ ಹೇಳಿದ್ರೆ ನಾನು ಸೇಮ್ ಡಿಸೈನ್ ನಾನು ಮಾಡಿ ಕೊಡ್ತೇನೆ. ಓಕೆ. ಈಗ ನಾವು ಅಂದ್ರೆ ಕೇರಳಕ್ಕೆಲ್ಲ ಗಾಡಿ ತಗೊಂಡು ಹೋಗ್ತೇವೆ, ಅಲ್ಲಿ ಮಾಡಿಫಿಕೇಶನ್ ಮಾಡ್ಬೇಕು. ನಮ್ದು ಮ್ಯಾಂಗ್ಳೂರಲ್ಲೇ ಇದೆ, ನೀವು ಎಲ್ಲಿ ಅಂತ ಕೇಳ್ಬೇಕು. ಇಲ್ಲಿ ಬ್ರೋ ಇದ್ದಾರೆ, ಬ್ರೋ ಹತ್ರ ನಿಮ್ದು ಯಾವ್ದೆಲ್ಲ ಪ್ಲಾನ್ ಇದೆ ಅವ್ರ ಹತ್ರ ಹೇಳಿ, ಸೆಟ್ ಆದ್ರೆ ಬ್ರೋ ಎಲ್ಲ ಮಾಡಿ ಕೊಡ್ತಾರೆ ನಿಮ್ಗೆ, ಆಲ್ಮೋಸ್ಟ್ ಎಲ್ಲ ವರ್ಕ್ ಆಯ್ತಾ. ಬ್ರೋಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಇವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸರು ಮಾರ್ಕೋ ಅಂತ ಇದೆ, ಮಿಸ್ಟರ್ ಮಾರ್ಕೋ ಅಂತ. ಇದನ್ನ ಫಾಲೋ ಮಾಡಿ, ಬ್ರೋದು ವಿಡಿಯೋಸ್ ಎಲ್ಲ ಬರ್ತಾ ಇರ್ತದೆ, ಬ್ರೋಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.